Hey my dear students, welcome back to another video from Bio Study Made Easy. ಈ ವಿಡಿಯೋದಲ್ಲಿ ನಾವು ಫಸ್ಟ್ PUC ಬಯಾಲಜಿಯ ಬ್ಲೂ ಪ್ರಿಂಟ್ ಹಾಗೂ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನೋಡ್ತಾ ಇದ್ದೀವಿ. ಸೊ ಹೇಗಿದೆ ಬ್ಲೂ ಪ್ರಿಂಟ್ ಫಸ್ಟ್ PU ಬಯಾಲಜಿದು ಅಂತ ನೋಡೋದಾದರೆ, ಮೊದಲಿಗೆ ಆಲ್ರೆಡಿ MCQ 15 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ 2 ಮಾರ್ಕ್ಸ್ನದ್ದು ನಿಮಗೆ 8 ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಸೊ ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಆನ್ಸರ್ 5 ಕ್ವೆಶನ್ಸ್. ಆ್ಯಂಡ್ ದೆನ್ 3 ಮಾರ್ಕ್ಸ್ನದ್ದು ಕೂಡ 8 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ ವಿಚ್ ನೀವು 5 ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಆ್ಯಂಡ್ ಲಾಂಗ್ ಆನ್ಸರ್ಸ್ ದಟ್ ಈಸ್ 5 ಮಾರ್ಕ್ಸ್ನದ್ದು 8 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 4 ಆನ್ಸರ್ ಮಾಡಬೇಕು. ಹಾಗೂ ಅನದರ್ ಪಾರ್ಟ್ ಡಿನಲ್ಲಿ ಇನ್ನೊಂದು ಸೆಕ್ಷನಲ್ಲಿ ನಿಮಗೆ 3 ಕ್ವೆಶನ್ಸಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆನ್ಸರ್ ಮಾಡಬೇಕು. ಓಕೆ, ಸೊ ನಾವು ಲೆಟ್ ಅಸ್ ಸಿ ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ನ ವೇಟೇಜ್ ಇದೆ ಅಂತ ಹೇಳಿ. ನಾವು ಲಿವಿಂಗ್ ವರ್ಲ್ಡ್ ಚಾಪ್ಟರ್ ನೋಡಿ, ಜಸ್ಟ್ ನಿಮಗೆ 2 ಮಾರ್ಕ್ಸ್ನ ವೇಟೇಜ್ ಇದೆ. ಆ್ಯಂಡ್ ಅದರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಾನು ಈಗಾಗಲೇ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸೀರೀಸನ್ನು ಅಪ್ಲೋಡ್ ಮಾಡಿದ್ದೀನಿ. ಚಾನಲಲ್ಲಿ ಅವೈಲೇಬಲ್ ಇದೆ. ಎಷ್ಟೊಂದು ಚಾಪ್ಟರ್ಸ್ದು ನಾನು ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ನ. ಹಾಗಾಗಿ ನೀವು ಒಂದು ಸರ್ತಿ ಆ ಕ್ವೆಶನ್ಸ್ನೆಲ್ಲ ನೋಡ್ಕೊಂಡು ಬಿಟ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ. ಆ್ಯಂಡ್ ನಾವು ಇವಾಗ ನಿಮಗೆ ಮೇನ್ ಎಕ್ಸಾಮ್ಗೆ ಓದಲಿಕ್ಕೆ ನಮ್ಗೆ ಎಲ್ಲ ಚಾಪ್ಟರ್ಸ್ನು ಓದೋಕ್ಕಾಗಲ್ಲ ಅಂತಂದರೆ, ಸೊ ಲೆಟ್ ಮಿ ಟೆಲ್ ಯು ಇದರಲ್ಲಿ ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಓದಿದರೆ ಚೆನ್ನಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು ಅಂತ ಹೇಳಿ. ಓಕೆ, ನಾವು ಸೊ ಲಿವಿಂಗ್ ವರ್ಲ್ಡ್ಗೆ 2 ಮಾರ್ಕ್ಸ್ ಇದೆ. ಜಸ್ಟ್ ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಅದನ್ನಷ್ಟು ನೋಡಿಕೊಂಡ್ರೆ ನೀವು ಸಾಕಾಗುತ್ತೆ. ಇನ್ನು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ 4 ಮಾರ್ಕ್ಸಿಗಿದೆ. ಒಂದು MCQ ಬರುತ್ತೆ, ಒಂದು 2 ಮಾರ್ಕ್ನ ಕ್ವೆಶನ್ಸನ್ನು ಅಲ್ಲಿ ಆರ್ 3 ಮಾರ್ಕ್ನ ಕ್ವೆಶನನ್ನು ಅಲ್ಲಿ ಕೇಳಿದ್ದಾರೆ. ಸೊ ಯಾವ ತರಹ ಬರುತ್ತೆ ಕ್ವೆಶನ್ಸ್ ಅಂತ ಹೇಳಿ ನಾನು ಮಾಡೆಲ್ ಕ್ವೆಶನ್ ಪೇಪರನ್ನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಕೆಲವೊಂದನ್ನು ಸಾಲ್ವ್ ಕೂಡ ಮಾಡಿದ್ದೀನಿ, ನಿಮಗೆ ಆವಾಗ ಗೊತ್ತಾಗುತ್ತೆ. ಓಕೆ, ಸೊ ನೀವು ಈ ಚಾಪ್ಟರ್ನು ಕೂಡ ನೋಡ್ಕೊಳ್ಬೋದು. ಇನ್ನು ನೋಡಿ, ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ 6 ಮಾರ್ಕ್ಸಿಗಿದೆ. ಒಂದು MCQನಲ್ಲಿ ಕೇಳ್ತಾರೆ. ಅದಾದ ನಂತರ ಒಂದು ಲಾಂಗ್ ಆನ್ಸರ್ ಅಂತಂದರೆ 5 ಮಾರ್ಕ್ಸ್ನಲ್ಲಿ ನಿಮಗೆ ಕ್ವೆಶನನ್ನು ಕೇಳ್ತಾ ಇದ್ದಾರೆ ಪ್ಲಾಂಟ್ ಕಿಂಗ್ಡಮಿಂದ. ನೆಕ್ಸ್ಟ್ ಎನಿಮಲ್ ಕಿಂಗ್ಡಮ್ ನೋಡಿ 9 ಮಾರ್ಕ್ಸಿಗಿದೆ. ಇದು ತುಂಬ ವೇಟೇಜ್ ಇದೆ ಈ ಚಾಪ್ಟರ್ಗೆ. 1 ಮಾರ್ಕ್ಸ್ನ MCQ ಬರ್ತಾ ಇದೆ. ಆ್ಯಂಡ್ ದೆನ್ 5 ಮಾರ್ಕ್ನ ಕ್ವೆಶನ್ ಇದೆ. ಆ್ಯಂಡ್ ದೆನ್ ನಿಮಗೆ ಶಾರ್ಟ್ ಆನ್ಸರ್ 2 ಅಥವಾ 3 ಮಾರ್ಕ್ಸಲ್ಲೂ ಕೂಡ ಒಂದು ಕ್ವೆಶನನ್ನು ಕೇಳ್ತಾರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಎನಿಮಲ್ ಕಿಂಗ್ಡಮನ್ನು ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ಓದ್ಕೊಂಡು ಹೋಗಿ. ಅಗೇನ್ ಅದರಲ್ಲೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಲೈಕ್ 5 ಮಾರ್ಕ್ಸಿಗೆ ನಿಮ್ಗೆ ಏನು ಕೇಳ್ತಾರೆ, ಜನರಲ್ ಕ್ಯಾರೆಕ್ಟರ್ಸ್ ಕೇಳ್ತಾರೆ. ಲೈಕ್ ಎನಲಿಡ್ ಅದು ಕೇಳ್ಬೋದು, ಆರ್ಥ್ರೋಪೋಡ್ ಅದು ಕೇಳ್ಬೋದು, ಆರ್ ಎಲ್ಸ್ ಮ್ಯಾಮಲ್ಸ್ದು, ಏವ್ಸ್ದು ಈ ಥರ ಕೇಳ್ಬೋದು. ಓಕೆ, ಸೊ ಅದನ್ನು ಕೂಡ ಯಾವ್ದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ ಅನ್ನುವಂಥದ್ದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಅದ್ರ ಮುಖಾಂತರ ನೀವು ನೋಡಿ ತಿಳ್ಕೊಳ್ಬೋದು ಇಂಪಾರ್ಟೆಂಟ್ ಕ್ವೆಶನ್ಸ್ನ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಗೇನ್ 5 ಮಾರ್ಕ್ಸಿಗಿದೆ. ಇದರಲ್ಲಿ 2 MCQ ಮತ್ತು ಒಂದು ಶಾರ್ಟ್ ಆನ್ಸರನ್ನು ಅವರು ಕೇಳ್ತಾರೆ. ದಟ್ ಈಸ್ 1 3 ಮಾರ್ಕ್ನ ಕ್ವೆಶನನ್ನು ಕೇಳ್ತಾರೆ. ಅಗೇನ್ ತುಂಬ ಈಸಿ ಇದೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಅದರಲ್ಲಿ ಎಕ್ಸಾಂಪಲ್ಸೇ ತುಂಬ ಇಂಪಾರ್ಟೆಂಟ್, ನೀವು ನೋಡ್ಕೋಬೇಕಾಗಿರುವಂಥದ್ದು. ಸೊ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ದಟ್ ಈಸ್ ಟೈಪ್ಸ್ ಆಫ್ ಫ್ಲವರ್ಸ್, ಹೈಪೋಗೈನಸ್, ಎಪಿಗೈನಸ್, ಪೆರಿಗೈನಸ್ ಫ್ಲವರ್ಸ್ಗೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ MCQನಲ್ಲೇ ಬಂದಿದೆ ಕ್ವೆಶನ್, ಅದ್ರ ಮೇಲೆ ಇವಾಗ ನಾನು ಸಾಲ್ವ್ ಮಾಡ್ತೀನಿ. ಇದು ಮುಗಿದ ತಕ್ಷಣ ಸಾಲ್ವ್ ಮಾಡ್ತೀನಿ ನಾನು ಇವಾಗ ಕ್ವೆಶನ್ ಪೇಪರನ್ನು. ಸೊ ಆ ತರಹ ಕ್ವೆಶನ್ ಕೇಳಿದ್ರೆ, ಆಮೇಲೆ ಫಿಲೋಟ್ಯಾಕ್ಸಿ ಬಗ್ಗೆ, ಏಸ್ಟಿವೇಷನ್ ಬಗ್ಗೆ, ಸೊ ಇದೆಲ್ಲ ನಿಮಗೆ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸಲ್ಲಿ ಕೇಳ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಆ್ಯಂಡ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇದರಲ್ಲಿ ನಿಮಗೆ ನೋಡಿ 4 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಡೈಗ್ರಾಮನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಡೈಗ್ರಾಮನ್ನು ಕೇಳಿದರೆ ನಿಮಗೆ ಅದಕ್ಕೆ ಒಂದು 5 ಮಾರ್ಕ್ಸಲ್ಲಿ ಡೈಗ್ರಾಮನ್ನು ಕೇಳ್ಬೋದು. ಹಾಗಾಗಿ ಡೈಗ್ರಾಮ್ ಏನನ್ನು ಕೇಳ್ತಾರೆ ಅಂತಂದರೆ, ಯೂಶ್ವಲಿ ಡೈಕಾಟ್ ರೂಟ್, ಸ್ಟೆಮ್ ಅಥವಾ ಡೈಕಾಟ್ ಲೀಫ್ನ ಡೈಗ್ರಾಮನ್ನು ಹೆಚ್ಚು ಸರ್ತಿ ಕೇಳಿದ್ದಾರೆ. ಅಗೇನ್ ಈ ಚಾಪ್ಟ್ರಲ್ಲಿ ಡೈಗ್ರಾಮ್ಸೇ ತುಂಬ ಇಂಪಾರ್ಟೆಂಟ್. ಇನ್ನು ಶಾರ್ಟ್ ಆನ್ಸರ್ದು ಏನು ಕೇಳ್ತಾರೆ ಅಂತಂದರೆ, ದಟ್ ಈಸ್ ಡಿಫ್ರೆನ್ಸಸ್ಸನ್ನು ಕೇಳ್ಬೋದು ನಿಮಗೆ. ದಟ್ ಈಸ್ ರೇಡಿಯಲ್ ಮತ್ತು ಕಾಂಜಾಯಿಂಟ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದರೆ ಏನು, ಈ ತರಹ. ಓಪನ್ ಟೈಪ್ ಮತ್ತು ಕ್ಲೋಸ್ ಟೈಪ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದರೆ ಏನು, ಈ ತರಹ ಕೇಳ್ಬೋದು. ಅಥವಾ ಡೈಕಾಟು ಮೊನೊಕಾಟ್ ಸ್ಟೆಮ್ನ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಡೈಕಾಟ್ ಮೊನೊಕಾಟ್ ರೂಟ್ನ ಮಧ್ಯೆ ಏನು ಡಿಫ್ರೆನ್ಸಸ್ ಇದೆ, ಈ ತರಹ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್ ಜಸ್ಟ್ 3 ಮಾರ್ಕ್ಸಿಗಿದೆ. ನೋಡಿ ಇದರಲ್ಲಿ ನಿಮಗೆ ಒಂದು ಶಾರ್ಟ್ ಆನ್ಸರನ್ನು ಕೇಳಿದ್ದಾರೆ 2 ಮಾರ್ಕ್ಸ್ನದ್ದು, ಒಂದು MCQವನ್ನು ಕೇಳಿದ್ದಾರೆ. ನೋಡಿ ಇದರಲ್ಲಿ ನಿಮಗೆ ಫ್ರಾಗ್ನದ್ದು ಮಾತ್ರ ಇದೆ. ಹಾಗಾಗಿ ಫ್ರಾಗ್ನ ಡೈಜೆಸ್ಟಿವ್ ಸಿಸ್ಟಮನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡೈಗ್ರಾಮ್ ಕೇಳಬಹುದು. ಹಾಗೂ ಮಾರ್ಫಾಲಜಿ ಆಫ್ ಫ್ರಾಗನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಮ್ ಇನ್ ಫ್ರಾಗ್ ಅನ್ನೋ ಕ್ವೆಶನನ್ನು ಕೇಳಬಹುದು. ಆ್ಯಂಡ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೂಡ ಆ ಕ್ವೆಶನ್ ಇದೆ. ವಿಲ್ ಬಿ ಸೀಯಿಂಗ್ ಇಟ್ ವೆರಿ ಸೂನ್. ನಾವು ಅದಾದ ನಂತರ ಡೈಗ್ರಾಮ್, ರಿಪ್ರೊಡಕ್ಟಿವ್ ಸಿಸ್ಟಮ್, ಮೇಲ್ ಮತ್ತು ಫಿಮೇಲ್ ಫ್ರಾಗ್ನ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಸೆಲ್ ಯೂನಿಟ್ ಆಫ್ ಲೈಫ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೀಸ್ 3 ಚಾಪ್ಟರ್ಸ್, ಸೆಲ್, ಬಯೋಮಾಲಿಕ್ಯೂಲ್ಸ್ ಮತ್ತು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್, ಈ 3 ಚಾಪ್ಟರ್ಸಿಂದಾನೇ ನಿಮಗೆ 24 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಹೈಯೆಸ್ಟ್ ವೇಟೇಜ್ ಇರುವಂತಹ ಯೂನಿಟ್ ಇದು.
ಸೆಲ್. ಸೊ ಹಾಗಾಗಿ ಇದರಲ್ಲಿ ನೋಡಿ 12 ಮಾರ್ಕ್ಸ್ ಅಂದರೆ ನೋಡಿ ನಿಮಗೆ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ ಇದೆ ಆ್ಯಂಡ್ ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ ಇದೆ ಆ್ಯಂಡ್ ಹಾರ್ಟ್ಸಲ್ಲೂ ಕೂಡ ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರಿಂದ ಕ್ವೆಶನ್ ಬಂದಿದೆ. ಅದಾದ ನಂತರ ಬಯೋಮಾಲಿಕ್ಯೂಲ್ಸಲ್ಲೂ ಕೂಡ ನಿಮಗೆ 2-3 ಮಾರ್ಕ್ಸ್ನ ಕ್ವೆಶನ್ ಇದೆ, MCQನಲ್ಲಿದೆ. ಆ್ಯಂಡ್ ದೆನ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಲ್ಲಿ MCQಯಿಂದ ಕ್ವೆಶನ್ ಬಂದಿದೆ, ಶಾರ್ಟ್ ಆನ್ಸರ್ ಮತ್ತು ಅಗೇನ್ MCQನಲ್ಲಿ 3 ಕ್ವೆಶನನ್ನು ಕೇಳಿದ್ದಾರೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಚಾಪ್ಟರ್ಸಿಂದ ಏನು ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ಅಂತ ಹೇಳಿ ನಾನು ಮಿಡ್ ಟರ್ಮ್ ಟೈಮಲ್ಲೇ ನಿಮಗೆ ಅಪ್ಲೋಡ್ ಮಾಡಿದ್ದೆ, ರೈಟ್. ಸೊ ಆ ಕ್ವೆಶನ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದರೆ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ನೌ. ಸೊ ಹಾಗಾಗಿ ಈ ಚಾಪ್ಟರ್ಸನ್ನು ಮಿಸ್ ಮಾಡಬೇಡಿ. ನಿಮ್ಗೆ ಒಂದು ವೇಳೆ ಬಯೋಮಾಲಿಕ್ಯೂಲ್ಸ್ ಕಷ್ಟ ಆಗುತ್ತೆ ಅಂತ ಅನಿಸಿದ್ರು ಕೂಡ ಈವನ್ ಬಯೋಮಾಲಿಕ್ಯೂಲ್ಸಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಅಂತ ನಾನು ಅದರಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ನೋಡ್ಕೊಂಡ್ರಿ ಅಂತಂದರೆ ಲೈಕ್ ಎನ್ಸೈಮ್ಸ್ನ ಕ್ಲಾಸಿಫಿಕೇಷನ್ ಇರ್ಬೋದು, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಎನ್ಸೈಮ್ ಆ್ಯಕ್ಟಿವಿಟಿ, ಈ ಥರದ ಇಂಪಾರ್ಟೆಂಟ್. ಆಮೇಲೆ ಸೆಕೆಂಡರಿ ಮೆಟಬೊಲೈಟ್ಸ್, ಪ್ರೈಮರಿ ಮೆಟಬೊಲೈಟ್ಸ್ ಏನಿದೆ ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ನಾವು ವೆನ್ ವಿ ಆರ್ ಸೀಯಿಂಗ್ ಪ್ಲಾಂಟ್ ಫಿಸಿಯಾಲಜಿ ಇದರಲ್ಲಿ ನೋಡಿ ನಿಮಗೆ 3 ಚಾಪ್ಟರ್ಸ್ ಬರುತ್ತೆ, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಆ್ಯಂಡ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇದರಲ್ಲಿ ಅಗೇನ್ 3 ಚಾಪ್ಟರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ನೋಡಿ 8 ಮಾರ್ಕ್ಸ್ ಇದೆ, ಅಂದರೆ MCQ ಇದೆ, ಶಾರ್ಟ್ ಆನ್ಸರ್ ಟೈಪ್ ಆ್ಯಂಡ್ ಲಾಂಗ್ ಆನ್ಸರ್ ಟೈಪ್. ಸೊ ಆಲ್ ಟೈಪ್ ಆಫ್ ಕ್ವೆಶನ್ಸ್ ಯು ಕ್ಯಾನ್ ಬಿ ಸೀಯಿಂಗ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಹಾಗಾಗಿ ಇದರಲ್ಲಿ ನೋಡಿ ನಿಮಗೆ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನಮಗೆಲ್ಲ ಓದಲಿಕ್ಕೆ ಆಗಲ್ಲ ಅಂತಂದ್ರೂ ಯು ಮಸ್ಟ್ ಬಿ ಸ್ಟಡಿಯಿಂಗ್ ಹಾರ್ಮೋನ್ಸ್, ಪ್ಲಾಂಟ್ ಹಾರ್ಮೋನ್ಸ್ ಇದೆಯಲ್ಲ, ಆಕ್ಸಿನ್, ಗಿಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆ್ಯಸಿಡ್ ಆ್ಯಂಡ್ ಇಥಿಲಿನ್. ಓಕೆ, ಸೊ ಈ ಹಾರ್ಮೋನ್ಸ್ನದ್ದು ನೀಟಾಗಿ ಡೀಟೇಲ್ ಆಗಿ ಅದನ್ನು ಯಾರು ಕಂಡುಹಿಡಿದ್ರು, ಆಮೇಲೆ ಅದು ಏನೇನು ಫಂಕ್ಷನ್ ಮಾಡುತ್ತೆ ಹಾರ್ಮೋನ್, ಆಮೇಲೆ ಅದರದ್ದು ಕೆಮಿಕಲ್ ನೇಮ್ಸ್ ಏನಿದೆ ಸಪ್ರೇಟಾಗಿ, ಸೊ ಅದನ್ನೆಲ್ಲ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದ್ರ ಮೇಲೆ ನಾನು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ, ಪ್ಲಾಂಟ್ ಹಾರ್ಮೋನ್ಸ್ದು ವಿತ್ ಟ್ರಿಕ್ಸ್ ನೀವು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ. ಸೊ ಆ ಒಂದು ವಿಡಿಯೋನ ನೋಡಿಬಿಟ್ರಿ ಅಂತಂದರೆ ನಿಮಗೆ ಎಲ್ಲ ಪ್ಲಾಂಟ್ ಹಾರ್ಮೋನ್ಸ್ನ ರಿಲೇಟೆಡ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅದರಲ್ಲಿ. ಆ್ಯಂಡ್ ದೆನ್ ಅದರ ಜೊತೆಗೆ ನಿಮಗೆ 8 ಮಾರ್ಕ್ಸ್ ಇರೋದ್ರಿಂದ ಹಾರ್ಮೋನ್ಸ್ ಜೊತೆಗೆ ನೀವು ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ಇದೆ ಲೈಕ್ ಗ್ರೋತ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಅಂತ ಹೇಳಿ ಈ ಚಾಪ್ಟ್ರಲ್ಲಿ. ಸೊ ಅದನ್ನು ಕೂಡ ನೋಡಬೇಕಾಗುತ್ತೆ, ಲೈಕ್ ಅದ್ರ ಮೇಲೂ ಕ್ವೆಶನ್ಸ್ ಬಂದಿದೆ. ಇವಾಗ ನಾನು ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡುವಾಗ ಹೇಳ್ತೀನಿ ಲೈಕ್ ಗ್ರೋತ್ನ ಕ್ಯಾರೆಕ್ಟರ್ಸ್ ಏನು, ಆ್ಯಂಡ್ ಡಿಫ್ರೆನ್ಸಿಯೇಷನ್ ಅಂದ್ರೇನು, ರೀಡಿಫ್ರೆನ್ಸಿಯೇಷನ್, ಡಿಫ್ರೆನ್ಸಿಯೇಷನ್ ಅಂದರೆ ಏನು, ಪ್ಲಾಸ್ಟಿಸಿಟಿ ಅಂದರೆ ಏನು, ಈ ತರಹ ಕ್ವೆಶನ್ಸ್ ಬರುತ್ತೆ ಈ ಚಾಪ್ಟ್ರಿಂದ. ಸೊ ಹಾಗಾಗಿ ಈ ಚಾಪ್ಟ್ರನ್ನ ನೀವು ಚೂಸ್ ಮಾಡಿದಿರಿ ಅಂತಂದರೆ ಕಂಪ್ಲೀಟಾಗಿ ಓದ್ಕೊಳ್ಳಿ, ಸೊ ದಟ್ ಯು ವಿಲ್ ನಾಟ್ ಲೂಸ್ ಎನಿ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಮತ್ತು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸಿಗೆ ನೋಡೋದಾದರೆ ಇದರಲ್ಲಿ ನಿಮಗೆ ಮೇನ್ ಆಗಿ ಸೈಕಲ್ಸ್ಗಳೇ ತುಂಬ ಇಂಪಾರ್ಟೆಂಟ್. ಲೈಕ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅಲ್ಲಿ ನೋಡೋದಾದರೆ ನಾನ್ ಫೋಟೋ ಫಾಸ್ಫೋರೈಲೇಷನ್ ಇದೆ, ದಟ್ ಈಸ್ Z ಸ್ಕೀಮ್ ಅಂತ ಏನು ನಾವು ಕರಿತೀವಿ. ಸೊ Z ಸ್ಕೀಮ್, ಅದಾದ ನಂತರ ಸೈಕ್ಲಿಕ್ ಫೋಟೋ ಫಾಸ್ಫೋರೈಲೇಷನ್ ಅನ್ನೊಂದು 3 ಮಾರ್ಕ್ಸಿಗೆ ಕೇಳಬಹುದು, ರೈಟ್. ಅದಾದ ನಂತರ ಕೆಮಿ ಆಸ್ಮೋಟಿಕ್ ಹೈಪೋಥೆಸಿಸ್ ಇದೆ, ಸೊ ಅದನ್ನು ಕೂಡ ನೋಡ್ಕೊಂಡಿರಿ ಯಾವುದಕ್ಕೂ. ಆ್ಯಂಡ್ ದೆನ್ C3 ಸೈಕಲ್ ಆ್ಯಂಡ್ C4 ಸೈಕಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವುಗಳನ್ನು ನೀಟಾಗಿ ಓದ್ಕೊಂಡು ಹೋಗಿ. ಸೊ ನಿಮಗೆ ಸೈಕಲ್ಸನ್ನು ನೀವು ಪರ್ಫೆಕ್ಟಾಗಿ ಓದ್ಕೊಂಡು ಹೋಗಿ, ಯಾಕಂದರೆ ಬರೀ ನೀವು ಸೈಕಲನ್ನು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋದಲ್ಲ, ಅದರಲ್ಲಿ ಏನೇನೆಲ್ಲ ವರ್ಡ್ಸ್ ಇದೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಹೋಗಿ. ಲೈಕ್ ಎಲ್ಲಿ NADP ಫಾರ್ಮ್ ಆಗುತ್ತೆ, ಎಲ್ಲಿ GTP ಫಾರ್ಮ್ ಆಗುತ್ತೆ, ಎಲ್ಲಿ ATP ಫಾರ್ಮ್ ಆಗುತ್ತೆ, ಬಿಕಾಸ್ ಅದರ ರಿಲೇಟೆಡ್ MCQನಲ್ಲಿ ಕ್ವಶನ್ ಕೇಳಿದ್ದಾರೆ. ಯು ವಿಲ್ ಬಿ ಅಮೇಜ್ಡ್ ಟು ಸಿ ದ ಕ್ವೆಶನ್. ಇವಾಗ ನಾನು ಹೇಳ್ತೀನಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ತರಹ ಕ್ವಶನ್ ಬಂದಿದೆ ಅಂತ ಹೇಳಿ. ಸೊ ಸೈಕಲ್ಸಲ್ಲಿ ದಟ್ಸ್ ವೈ. ಆ್ಯಂಡ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗ್ಲೈಕೋಲೈಸಿಸ್, ಅದಾದ ನಂತರ ಕ್ರೆಬ್ ಸೈಕಲ್ ಆ್ಯಂಡ್ ETS ಅನ್ನು ಕೂಡ ನೋಡ್ಕೊಂಡು ಹೋಗಿ, ಬಿಕಾಸ್ ETS ಮೇಲೆ ನಿಮಗೆ ಹಾರ್ಟ್ಸ್ನ ಕ್ವಶನ್ ತರಹ ಒಂದು ಕ್ವಶನನ್ನು ಕೇಳಿದ್ದಾರೆ. ಲೈಕ್ ಅಂದರೆ ಆ ತರಹ ಅನಿಸುತ್ತೆ ನಮಗೆ, ಬಿಕಾಸ್ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ ಡಿಫಿಕಲ್ಟ್ ಆಗೇ ಇದೆ ಫಸ್ಟ್ PUದು. ಸೊ ಹಾಗಾಗಿ ಬಟ್ ಹಾರ್ಟ್ಸ್ನ ಕ್ವೆಶನ್ ಅವ್ರು ಹೇಳೋ ತರಹ ಲಾಂಗ್ ಆನ್ಸರ್ ಅಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಸೆಕೆಂಡ್ ಸೆಕ್ಷನ್ ಇರುತ್ತಲ್ಲ, ಸೊ ಅಲ್ಲೇ ಕೇಳ್ತಾರೆ ಅಂತ ಹೇಳ್ತಾರೆ. ಬಟ್ ನೋಡಿದಾಗ ಎಲ್ಲ ಕ್ವಶನ್ಸು ಸ್ವಲ್ಪ ಟ್ವಿಸ್ಟ್ ಮಾಡಿನೇ ಕೇಳಿರೋದುಂಟು ಅವರು. ಹಾಗಾಗಿ ಸೊ ETS ಅನ್ನು ಕೂಡ ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟ್ ರೆಸ್ಪಿರೇಟರಿ ಕೋಶಂಟನ್ನು ನೋಡ್ಕೊಳ್ಳಿ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲಿ ಏನೆರೋಬಿಕ್ ರೆಸ್ಪಿರೇಷನನ್ನು ಕೂಡ ನೋಡ್ಕೊಳ್ಳಿ. ಅಗೇನ್ ನಾನು ಇದೆಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸೀರೀಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸರ್ತಿ ನೋಡ್ಕೊಂಡ್ಬಿಡಿ, ನಿಮಗೆ ಯಾವ ಚಾಪ್ಟ್ರಿಂದ ಏನೇನು ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಹ್ಯೂಮನ್ ಫಿಸಿಯಾಲಜಿ ಪಾರ್ಟಿಗೆ ಬರೋದಾದರೆ ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಾನು ಹೇಳುವಂಥದ್ದು ಕೆಮಿಕಲ್ ಇಂಟಿಗ್ರೇಷನ್ ಅಂದರೆ ಹಾರ್ಮೋನ್ಸ್, ಹ್ಯೂಮನ್ ಹಾರ್ಮೋನ್ಸ್ ಏನಿದೆ ಅದು. ಅದಾದ ನಂತರ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ನೋಡಿ 7 ಮತ್ತು 8 ಮಾರ್ಕ್ಸ್ ಇದೆ. ಸೊ
ಜಾಸ್ತಿ ವೇಟೇಜ್ ಇರುವಂಥದ್ದು ಇರೋ ಚಾಪ್ಟರ್ಸಲ್ಲಿ ಹ್ಯೂಮನ್ ಫಿಸಿಯಾಲಜಿನಲ್ಲಿ. ಸೊ ಹಾಗಾಗಿ ಈ ಚಾಪ್ಟರ್ನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಂಗಲ್ ಶಾರ್ಟಲ್ಲಿದೆ, ಜಸ್ಟ್ ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಆಗಿದೆ. ಬಟ್ ಸ್ಪೀಡಲ್ಲಿದೆ ವಿಡಿಯೋ. ನೀವು ಕಡಿಮೆ ಸ್ಪೀಡಲ್ಲಿ ಇಟ್ಕೊಂಡು ಆ ಒಂದು ವಿಡಿಯೋನ ನೋಡಿದಿರಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಕವರ್ ಆಗಿ ಹೋಗಿಬಿಡುತ್ತೆ. ಎಲ್ಲ ನೀಟಾಗಿ ಒಂದೊಂದು ಸೆಂಟೆನ್ಸನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಶಾರ್ಟ್ ವೀಡಿಯೋದಲ್ಲಿ. ಸೊ ಹಾಗಾಗಿ ಎಲ್ಲ ಹಾರ್ಮೋನ್ಸು, ಗ್ಲ್ಯಾಂಡ್ಸು ಏನೇನು ಹೇಗೆ ನೆನಪಿಟ್ಕೋಬೇಕು ಎಲ್ಲ ಅದರಲ್ಲಿದೆ. ಸೊ ಹಾಗಾಗಿ ನೋಡ್ಕೊಂಡ್ಬಿಡಿ. ನಿಮಗೆ 8 ಮಾರ್ಕ್ಸ್ ಆರಾಮಾಗಿ ತೊಗೊಳ್ಬೋದು. ನೋಡಿ 3 MCQಗಳೇ ಇದೆ. ಅದಾದ ನಂತರ ಒಂದು ನಿಮಗೆ ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ ಕೂಡ ಇದರಿಂದ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟ್ರಲ್ಲಿ ಬರೋದಾದರೆ ಅಗೇನ್ ಇದ್ರದ್ದು ಕೂಡ ನಾನು 3 ಪಾರ್ಟ್ಸಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಇಂಪಾರ್ಟೆಂಟ್ ಇದೆ, ಸಾರ್ಕೋಮಿಯರ್ನ ಬಗ್ಗೆ ಕೇಳ್ತಾರೆ, ಆ್ಯಂಡ್ ದೆನ್ ಜಾಯಿಂಟ್ಸ್ನ ಬಗ್ಗೆ, ಟೈಪ್ಸ್ ಆಫ್ ಜಾಯಿಂಟ್ಸ್, ಏನೇನು ಡಿಸಾರ್ಡರ್ಸ್ ಇದೆ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಹ್ಯೂಮನ್ ಫಿಸಿಯಾಲಜಿನಲ್ಲಿ ಡಿಸಾರ್ಡರ್ಸ್ಗಳೇ ಇಂಪಾರ್ಟೆಂಟ್. ಸೊ ಎಲ್ಲ ಚಾಪ್ಟರ್ದು ಡಿಸಾರ್ಡರ್ಸ್ಗಳನ್ನು ನೀವು ನೋಡ್ಕೊಳ್ಳಿ. ಓಕೆ, ಸೊ ಎಲ್ಲನೂ ಇಂಪಾರ್ಟೆಂಟೇ, ಎಲ್ಲ ಡಿಸಾರ್ಡರ್ಸನ್ನು. ಸೊ ಹಾಗಾಗಿ ಅವುಗಳನ್ನು ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನಲ್ಲಿ ಆ್ಯಂಡ್ ಯಾವುದು ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನಲ್ಲಿ ಇಂಪಾರ್ಟೆಂಟ್ ಡೈಗ್ರಾಮ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಆ ಎಲ್ಲ ಡೈಗ್ರಾಮ್ಸನ್ನು ನೀಟಾಗಿ ನೋಡ್ಕೊಳ್ಳಿ. ನಾನು ಡೈಗ್ರಾಮ್ಸ್ದೇ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್ ಫಸ್ಟ್ PUC ಅವ್ರಿಗೆ. ಸೊ ಆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಏನೇನೆಲ್ಲ ಡೈಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಆರಾಮಾಗಿ ಡೈಗ್ರಾಮ್ಸ್ ಮುಖಾಂತರ ಈಸಿಯಾಗಿ ನೀವು 15 to 20 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ನಾವು ಇದರ ಕ್ವಶನ್ಸ್ಗಳು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗಾಗಲೇ ನಾನು ಟಿಲ್ ಲಾಸ್ಟ್ ಚಾಪ್ಟರ್ವರೆಗೂ ನಿಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ಚಾಪ್ಟರ್ ವೈಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ನಿಮಗೆ ವಿಡಿಯೋದ ಎಂಡಲ್ಲಿ ಹಾಕಿರ್ತೀನಿ. ಸೊ ನೋಡಿ ಎಲ್ಲ ಕ್ವೆಶನ್ಸನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಸೊ ಹಾಗಾಗಿ ನೀವು ಹೇಳಿದ್ನಲ್ವ, ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ನಿಮಗೆ ಯಾವುದು ಈಸಿ ಅನಿಸುತ್ತೆ, ಸೊ ಆ ಚಾಪ್ಟರ್ಸನ್ನು ನೀವು ಚೂಸ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ. ನಾವು ಮಾಡೆಲ್ ಕ್ವೆಶನ್ ಪೇಪರ್. ಸೊ ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಇನ್ ಫಂಗಲ್ ಸೆಕ್ಷುವಲ್ ಸೈಕಲ್. ಸೊ ಇದಕ್ಕೆ ರೈಟ್ ಆದ ಆನ್ಸರ್ ಯಾವುದು ಅಂತಂದರೆ ಪ್ಲಾಸ್ಮೋಗೆಮಿ, ಕ್ಯಾರಿಯೋಗೆಮಿ ಆ್ಯಂಡ್ ಮಿಯೋಸಿಸ್. ಸೊ ಇದು ನಿಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ದಟ್ ಈಸ್ ಚಾಪ್ಟರ್ ನಂಬರ್ 2 ಇಂದ ಬಂದಿದೆ. ಸ್ಟೇಟ್ಮೆಂಟ್ಗಳನ್ನು ಅವರು ಈ ತರಹನೂ ಕ್ವಶನ್ ಕೇಳಿದ್ದಾರೆ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್, ಲೈಫ್ ಸೈಕಲ್ ಆಫ್ ಯೂಕಸ್ ಈಸ್ ಹ್ಯಾಪ್ಲಾಂಟಿಕ್ ಅಂತ ಹೇಳಿದ್ದಾರೆ. ಬಟ್ ನೋ, ಇಟ್ ಈಸ್ ಡಿಪ್ಲಾಂಟಿಕ್. ನೆಕ್ಸ್ಟ್ ಫ್ಯುನೇರಿಯಾದಲ್ಲಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಇರುತ್ತೆ. ಎಸ್, ಇಟ್ ಈಸ್ ಟ್ರೂ. ಫಸ್ಟ್ ಗ್ಯಾಮಿಟೋಫೈಟಿಕ್ ಹ್ಯಾಪ್ಲಾಯ್ಡ್ ಜನರೇಷನ್, ಅದಾದ ನಂತರ ಸ್ಪೋರೋಫೈಟಿಕ್ ಡಿಪ್ಲಾಯ್ಡ್ ಜನರೇಷನ್ ಇರುತ್ತೆ. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಹಾಗಾಗಿ ಆಪ್ಷನ್ ಡಿ ರೈಟ್. ನೋಡಿ, ಇದು ಚಾಪ್ಟರ್ ನಂಬರ್ 3 ದಟ್ ಈಸ್ ಪ್ಲಾಂಟ್ ಕಿಂಗ್ಡಮಿಂದ ಬಂದಿದೆ. ನೆಕ್ಸ್ಟ್, ಒನ್ ಆಫ್ ದ ಫಾಲೋವಿಂಗ್ ಈಸ್ ಮಿಸ್ ಮ್ಯಾಚ್. ಯಾವುದು ಇದರಲ್ಲಿ ಮಿಸ್ ಮ್ಯಾಚ್ ಅಂತ ಕೇಳಿದ್ದಾರೆ. ಇದು ಚಾಪ್ಟರ್ ನಂಬರ್ 4 ಅನಿಮಲ್ ಕಿಂಗ್ಡಮಿಂದ ಬಂದಿರುವಂಥದ್ದು. ಇದಕ್ಕೆ ರೈಟ್ ಆದ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್, ದ ಓವರಿ ಈಸ್ ಸೇಡ್ ಟು ಇನ್ಫೀರಿಯರ್ ಇನ್. ಸೊ ಯಾವುದರಲ್ಲಿ ಇನ್ಫೀರಿಯರ್ ಓವರಿ ಇರುತ್ತೆ ಅಂತ ಕೇಳಿದ್ದಾರೆ. ಇದು ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ 5th ಚಾಪ್ಟರಿಂದ ಬಂದಿರುವಂಥದ್ದು. ಸೊ ಇನ್ಫೀರಿಯರ್ ಓವರಿ ಇರುವಂತಹದ್ದು ಗ್ವಾವಾ, ಕುಕುಂಬರ್ ಆ್ಯಂಡ್ ದೆನ್ ಸನ್ಫ್ಲವರ್. ಓಕೆ, ಸೊ ಹಾಗಾಗಿ ಇದರಲ್ಲಿ ನೋಡಿ, ನೀವು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ. ಯಾವುದೋ ಒಂದನ್ನು ನೀವು ಎಕ್ಸಾಂಪಲ್ ನೋಡ್ಕೊಂಡಿದ್ರಿ ಅಂದ್ಕೊಳ್ಳಿ, ಇದರಲ್ಲಿ ಬರೀ ನೀವು ಗ್ವಾವಾ ನೋಡ್ಕೊಂಡಿದ್ರಿ ಅಂತಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡಿಬಿಡ್ತೀರಾ. ಬಟ್ ನೋ, ಅದು ಕರೆಕ್ಟಾದ ಆನ್ಸರ್ ಅಲ್ಲ. ಬಿಕಾಸ್ ಕೋಕೋನಟ್ ಇನ್ಫೀರಿಯರ್ ಓವರಿ ಅಲ್ಲ. ಅಥವಾ ನೀವು ಬರೀ ಕುಕುಂಬರ್ ಅಂತ ನೋಡ್ಕೊಂಡಿದ್ರೆ ಇದರಲ್ಲಿ ಅಗೇನ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ಅಂತ ಹೇಳಿ, ಹೌದಾ? ಸೊ ಹಾಗಾಗಿ ನೀವು ಎಲ್ಲ ಎಕ್ಸಾಂಪಲ್ಸ್ ಏನಿದೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಇದಕ್ಕೆ ರೈಟ್ ಆದ ಆನ್ಸರ್ ಆಪ್ಷನ್ ಸಿ, ಕುಕುಂಬರ್ ಆ್ಯಂಡ್ ರೇ ಫ್ಲೋರಿಡ್ಸ್ ಆಫ್ ಸನ್ಫ್ಲವರ್. ನೆಕ್ಸ್ಟ್, ಎಂಡೋಡರ್ಮಿಸ್ ಪೆರಿಸೈಕಲ್ ಪಿತ್ ಯಾವುದರಲ್ಲಿ ಆಬ್ಸೆಂಟ್ ಇರುತ್ತೆ ಅಂತ ಕೇಳಿದರೆ ಇದು ಚಾಪ್ಟರ್ ನಂಬರ್ 6 ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದರೆ ಸ್ಟೆಮ್ ಆಫ್ ಮೊನೋಕಾಟ್ಸ್. ಓಕೆ, ಸೊ ಡೈಕಾಟ್ ಸ್ಟೆಮ್ ಮತ್ತು ಡೈಕಾಟ್ ರೂಟಲ್ಲಿ ನಮಗೆ ಈ ಎಲ್ಲ ಸ್ಟ್ರಕ್ಚರ್ಸ್ ಕಾಣುತ್ತೆ. ಆ್ಯಂಡ್ ರೂಟ್ ಆಫ್ ಮೊನೋಕಾಟ್ಸಲ್ಲೂ ಕೂಡ ನಮಗೆ ಕಾಣಿಸುತ್ತೆ. ಬಟ್ ಸ್ಟೆಮ್ ಆಫ್ ದ ಮೊನೋಕಾಟ್ಸಲ್ಲಿ ಪಿತ್ ಪೆರಿಸೈಕಲ್ ಆ್ಯಂಡ್ ಎಂಡೋಡರ್ಮಿಸ್ ಆರ್ ಆಬ್ಸೆಂಟ್. ನೆಕ್ಸ್ಟ್, ಹೌ ಮೆನಿ ಫಾಲೋವಿಂಗ್ ಪ್ರಾಪರ್ಟೀಸ್ ಆರ್ ರಿಲೇಟೆಡ್ ಟು ಲೈಸೋಸೋಮ್ಸ್. ನೋಡಿ, ಇದನ್ನು ನಿಮಗೆ ಸೆಲ್ ಯೂನಿಟ್ ಆಫ್ ಲೈಫ್ ಅಂತಂದರೆ ಚಾಪ್ಟರ್ ನಂಬರ್ 8 ಇಂದ ಈ ಕ್ವೆಶನನ್ನು ತೊಗೊಂಡಿದ್ದಾರೆ. ಇದರಲ್ಲಿ ಲೈಸೋಸೋಮ್ ರಿಲೇಟೆಡ್ ಪ್ರಾಪರ್ಟೀಸ್ ಯಾವುದು ಕರೆಕ್ಟ್ ಅಂತ ಅವರು ಕೇಳ್ತಾ ಇದ್ದಾರೆ. ನೋಡಿ, ಇಟ್ಸ್ ಅ ಮೆಮ್ಬ್ರೇನ್ ಬೌಂಡ್ ವೆಸಿಕಲ್ 1 ಕರೆಕ್ಟ್. ಇಟ್ ಈಸ್ ಫಾರ್ಮ್ಡ್ ಇನ್ ದ RER ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಫಾರ್ಮ್ ಆಗುತ್ತಾ? ಇಲ್ಲ, ಅದು ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ ಫಾರ್ಮ್ ಆಗುತ್ತೆ, ಹಾಗಾಗಿ ಇದಲ್ಲ. ನೆಕ್ಸ್ಟ್, ದೇ ಕಂಟೈನ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಹೌದು. ಆಲ್ಕಲೈನ್ pH ಅಲ್ಲಿ ಕೆಲಸ ಮಾಡುತ್ತಾ? ಅದು ನೋ, ಅದು ಎಸಿಡಿಕ್ pH ಅಲ್ಲಿ ಕೆಲಸ ಮಾಡುತ್ತೆ. ಆ್ಯಂಡ್ ದೇ ಆರ್ ಕ್ಯಾಪಬಲ್ ಆಫ್ ಡೈಜೆಸ್ಟಿಂಗ್ ಪ್ರೋಟೀನ್ಸ್. ಎಸ್, ದೇ ಆರ್ ಕ್ಯಾಪಬಲ್ ಆಫ್ ಡೈಜೆಸ್ಟಿಂಗ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಓಕೆ, ಸೊ ಹಾಗಾಗಿ
ಮೂರು ಇದರಲ್ಲಿ ಕರೆಕ್ಟ್ ಆಗಿದೆ. ಹಾಗಾಗಿ ಎಷ್ಟು ಪ್ರಾಪರ್ಟೀಸ್ ಕರೆಕ್ಟ್ ಇದೆ? 3. ಆ್ಯಂಡ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಹೆಟಿರೋಪಾಲಿಮರ್. ನೋಡಿ, ಇದರಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಹೋಗಿಬಿಡುತ್ತೆ. ಬಿಕಾಸ್ ಇವೆಲ್ಲ ವರ್ಡ್ಸ್ ನ್ಯೂಕ್ಲಿಯೋಟೈಡ್, ಲಿಪಿಡ್ಸ್, ಪಾಲಿಸ್ಯಾಕರೈಡ್, ಪಾಲಿಪೆಪ್ಟೈಡ್ ಎಲ್ಲ ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ. ಬಟ್ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಪಾಲಿಪೆಪ್ಟೈಡ್. ಬಿಕಾಸ್ ಪಾಲಿಸ್ಯಾಕರೈಡ್ಸ್ಗಳು ಹೋಮೋಪಾಲಿಮರ್ಸ್ ಆಗಿರುತ್ತೆ. ನ್ಯೂಕ್ಲಿಯೋಟೈಡ್ ಅನ್ನುವಂಥದ್ದು ಅದೇ ಒಂದು ಮೋನೋಮರ್, ಅದು ಪಾಲಿಮರ್ ಅಲ್ಲ. ಆ್ಯಂಡ್ ಲಿಪಿಡ್ಸ್ಗಳಲ್ಲೂ ಕೂಡ ಮೋನೋಮರಿಕ್ ಯೂನಿಟ್ಗಳು ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಆನ್ಸರ್ ಈಸ್ ಪಾಲಿಪೆಪ್ಟೈಡ್. ನೆಕ್ಸ್ಟ್, ದ ಸೆಂಟ್ರಿಯೋಲ್ ಡುಪ್ಲಿಕೇಟ್ಸ್ ಡ್ಯೂರಿಂಗ್ ದ ಸೆಲ್ ಸೈಕಲ್. ನೋಡಿ, ನೀವು ಈ ಹೇಳೋದು ಮರೆತಲ್ವಾ, ಇದು ಚಾಪ್ಟರ್ ನಂಬರ್ 9 ಬಯೋಮಾಲಿಕ್ಯೂಲ್ಸಿಂದ ಬಂದಿದೆ. ಇದು ಚಾಪ್ಟರ್ ನಂಬರ್ 10 ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರಿಂದ ಬಂದಿದೆ. ಸೆಂಟ್ರಿಯೋಲ್ ಡುಪ್ಲಿಕೇಟ್ ಆಗುವಂಥದ್ದು ಎಸ್ ಫೇಸಲ್ಲಿ. ಸೊ ಎಸ್ ಫೇಸಲ್ಲಿ ಸೆಂಟ್ರಿಯೋಲು ಡುಪ್ಲಿಕೇಟ್ ಆಗುತ್ತೆ, DNA ಕೂಡ ಡುಪ್ಲಿಕೇಟ್ ಆಗುತ್ತೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಸೆಲ್ ಸೈಕಲಲ್ಲಿ G1 ಎಸ್ ಫೇಸ್, G2 ಮತ್ತು G0 ಫೇಸ್ ಅಂತ ಬರುತ್ತೆ. G0 ಫೇಸನ್ನು ಕ್ವಿಸೆಂಟ್ ಫೇಸ್ ಅಂತ ಕರಿತೀವಿ. ಈ ತರಹ ಆ ಚಾಪ್ಟರ್ ಮೇಲೆ ಏನೇನೆಲ್ಲ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸೀರೀಸ್ ಏನು ಹೇಳಿದ್ದೀನಿ ಅದರಲ್ಲಿ ನೀವು ನೋಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ಟು ನೋ ಅದರ್ ಕ್ವೆಶನ್ಸ್ ಆಲ್ಸೋ. ನೆಕ್ಸ್ಟ್, ಟೆಟ್ರಾಡ್ ಈಸ್ ಮೇಡ್ ಅಪ್ ಆಫ್. ಅಗೇನ್ ಇದು ಚಾಪ್ಟರ್ ನಂಬರ್ 10 ಇಂದ ಬಂದಿರುವಂತಹದ್ದು. ನೋಡಿ, ಟೆಟ್ರಾಡ್ ಅಂತಂದರೆ ಈ ರೀತಿಯಾಗಿ 2 ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಿರುತ್ತೆ. ಓಕೆ, ಸೊ 2 ಕೂಡ ಏನು ಒಂದೊಂದು ಕ್ರೊಮ್ಯಾಟಿಡ್ ಅಂತಂದರೆ ಏನು 2 ಕ್ರೊಮ್ಯಾಟಿಡ್ಸ್ ಈಚ್ ವಿತ್ 2 ಕ್ರೊಮ್ಯಾಟಿಡ್ಸ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ, ಯಾವುದು ಇದರಲ್ಲಿ ತಪ್ಪಾದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಪ್ಲಾಂಟ್ ಪಿಗ್ಮೆಂಟ್ಸ್ ಕ್ಯಾನ್ ಬಿ ಸಪರೇಟೆಡ್ ಥ್ರೂ ಪೇಪರ್ ಕ್ರೊಮ್ಯಾಟೋಗ್ರಫಿ. ನೋಡಿ, ಈ ಕ್ವೆಶನ್ ಯಾವ ಚಾಪ್ಟರ್ದು ಅಂತ ನಿಮಗೆ ಅನಿಸ್ತಾ ಇದ್ರೆ ಇಟ್ ಈಸ್ ಫ್ರಮ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ಅಂದರೆ ಪ್ಲಾಂಟ್ ಫಿಸಿಯಾಲಜಿಯ ಫಸ್ಟ್ ಚಾಪ್ಟರ್ ಇದು. ಇದರಲ್ಲಿ ಪೇಪರ್ ಕ್ರೊಮ್ಯಾಟೋಗ್ರಫಿ ಮುಖಾಂತರ ನಾವು ಪ್ಲಾಂಟ್ ಪಿಗ್ಮೆಂಟ್ಸನ್ನು ಸಪ್ರೇಟ್ ಮಾಡ್ಬೋದು. ಎಸ್, ಪಿಗ್ಮೆಂಟ್ಸ್ ಹ್ಯಾವ್ ಎಬಿಲಿಟಿ ಟು ಓನ್ಲಿ ಅಬ್ಸಾರ್ಬ್ ದ ಲೈಟ್. ನೋ, ಅವು ಬರೀ ಲೈಟನ್ನು ಮಾತ್ರ ಅಬ್ಸಾರ್ವ್ ಮಾಡುತ್ತಾ ಇಲ್ಲ. ಆ ಸೆಂಟೆನ್ಸ್ ಏನಿದೆ, ಪಿಗ್ಮೆಂಟ್ಸ್ಗೆ ಮಾತ್ರ ಲೈಟ್ ಅಬ್ಸಾರ್ವ್ ಮಾಡೋ ಕೆಪಾಸಿಟಿ ಇದೆ, ಆದರೆ ಪಿಗ್ಮೆಂಟ್ಸ್ ಬರೀ ಲೈಟ್ ಅಬ್ಸಾರ್ವ್ ಮಾಡೋದೇ ಅದರ ಕೆಲಸ ಅಲ್ಲ. ಅವು ದೇ ಗಿವ್ ಕಲರ್ ಆಲ್ಸೋ. ಓಕೆ, ಸೊ ಈ ತರಹ this is wrong. Now, color of leaves that we see is due to single pigment. No, it is due to 4 pigments. Okay, next, chromatogram is the graphical representation of pigments separated in chromatography. Yes, this is also right. ಹಾಗಾಗಿ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ, ಕರೆಕ್ಟಾಗಿ ನೋಡಿ ಮಾರ್ಕ್ ಮಾಡಬೇಕು ನೀವು. ಯಾವುದು ಇನ್ಕರೆಕ್ಟ್? ಬಿ ಮತ್ತು ಸಿ. ಸೊ ಆಪ್ಷನ್ ಡಿ. ಈಚ್ ಸ್ಟೆಪ್ಸ್ ಆಫ್ TCA ಸೈಕಲ್, ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸೈಕಲ್ ಅಂತ ಕರಿಬೋದು, ಅಥವಾ ಕ್ರೆಬ್ ಸೈಕಲ್ ಅಂತ ಕರಿಬಹುದು. ಓಕೆ, ಸೊ ಅದರಲ್ಲಿ A to F ಅವರು ಲೇಬಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೊರೈಲೇಷನ್ ಎಲ್ಲಿ ಆಗುತ್ತೆ? ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೊರೈಲೇಷನ್ ಅಂದರೆ ATP ಫಾರ್ಮ್ ಆಗಬೇಕು ADPಯಿಂದ, ಅದನ್ನು ನಾವು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೊರೈಲೇಷನ್ ಅಂತ ಕರಿತೀವಿ. ಓಕೆ, ಇಲ್ಲೇನಾಗುತ್ತೆ? ಇಲ್ಲಿ NADH ಫಾರ್ಮ್ ಆಗುತ್ತೆ, ಇಲ್ಲೂ NADH ಫಾರ್ಮ್ ಆಗುತ್ತೆ, ಇಲ್ಲಿ FADH ಫಾರ್ಮ್ ಆಗುತ್ತೆ, ಆ್ಯಂಡ್ ಇಲ್ಲಿ ಕೂಡ NADH ಫಾರ್ಮ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಸಕ್ಸಿನಿಲ್ ಕೋಎನ್ಸೈಮಿಂದ ಸಕ್ಸಿನೇಟ್ ಆಗುವಾಗ ನಮಗೆ GDPಯಿಂದ ವಿ ಗೆಟ್ GTP. ಓಕೆ, ಸೊ GTP ನಥಿಂಗ್ ಬಟ್ ATP. ಹಾಗಾಗಿ ಯಾವ ಸ್ಟೆಪ್ಪಲ್ಲಿ ಆಗ್ತಾ ಇದೆ? ಸ್ಟೆಪ್ ಡಿನಲ್ಲಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನಾನು ಹೇಳಿದ್ನಲ್ವ, ಸೈಕಲ್ಸ್ ಜೊತೆಗೆ ನೀವು ಆ ವರ್ಡ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ್ಯಾವುದು ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳಿ, ಬಿಕಾಸ್ ಈ ತರಹ ಕ್ವಶನನ್ನು ಕೇಳಿದ್ದಾರೆ. ನೆಕ್ಸ್ಟ್, ವಿತ್ ರೆಸ್ಪೆಕ್ಟ್ ಟು ಪಲ್ಮನರಿ ಕೆಪಾಸಿಟೀಸ್ IC ಈಕ್ವಲ್ ಟು. ಸೊ ಇದನ್ನು ಕ್ವಶನ್ ಕೇಳಿರೋದು ಅವರು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರಿಂದ, ಕ್ರೆಬ್ ಸೈಕಲ್ದು. ಸೊ ಹಾಗಾಗಿ ಚಾಪ್ಟರ್ ನಂಬರ್ 12. ನೆಕ್ಸ್ಟ್, ಪಲ್ಮನರಿ ಕೆಪಾಸಿಟೀಸ್ ಆಫ್ IC ಅಂತಂದರೆ ಇದು ಹ್ಯೂಮನ್ ಫಿಸಿಯಾಲಜಿಗೆ ಬಂದ್ವಿ ಇವಾಗ ನಾವು. ದಟ್ ಈಸ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಚಾಪ್ಟರ್ ನಂಬರ್ 14. IC ಅಂತಂದರೆ ಇನ್ಸ್ಪಿರೇಟರಿ ಕೆಪಾಸಿಟಿ ಈಸ್ ಈಕ್ವಲ್ ಟು TV + IRV. ನೋಡಿ, ಈ ಕೆಪಾಸಿಟೀಸ್ಗಳನ್ನು ಕೂಡ ನೋಡ್ಕೊಳ್ಳಿ. ನಾನೀಗಾಗಲೇ 1 ಶಾರ್ಟ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಹ್ಯೂಮನ್ ಫಿಸಿಯಾಲಜಿಯ ಕುರಿತಾಗಿ. ಸೊ ಹ್ಯೂಮನ್ ಫಿಸಿಯಾಲಜಿಯ ಪ್ಲೇಲಿಸ್ಟನ್ನು ನೀವು ಓಪನ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸು ಅದರಲ್ಲಿ ಸಿಗುತ್ತೆ, ಎಕ್ಸೆಪ್ಟ್ 1 or 2 ಚಾಪ್ಟರ್ಸ್. ಸೊ ಹಾಗಾಗಿ ನೀವು ಆ ವಿಡಿಯೋಸ್ಗಳನ್ನು ನೋಡಿಬಿಟ್ಟು ನೀಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ನೋಡಿ, ಇದನ್ನು ಕೇಳಿರೋದವರು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ನಂಬರ್ 15 ಕೇಳಿದ್ದಾರೆ. ಹಾರ್ಟ್ನ ಕುರಿತಾದಂಥ ಎಕ್ಸ್ಪ್ಲನೇಷನ್. ನೋಡಿ, ಅವ್ರು ಏನು ಸೆಂಟೆನ್ಸ್ ಇದೆ ಎಕ್ಸಾಕ್ಟ್ ಅದೇ ಸೆಂಟೆನ್ಸ್ಗಳನ್ನೇ ಇಲ್ಲಿ ಕೊಟ್ಟಿದ್ದಾರೆ, ಆದರೂ ನಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂದರೆ ನೋಡಿ, ಸೊ ದಿಸ್ ಫಸ್ಟ್ ಒನ್ ಈಸ್ ರೈಟ್. ಆ್ಯಂಡ್ ಥಿಕ್ ಮಸ್ಕ್ಯುಲರ್ ವಾಲ್ ವೆಂಟ್ರಿಕಲ್ಸನ್ನು ಸಪ್ರೇಟ್ ಮಾಡುತ್ತೆ. ಎಸ್, ಏಟ್ರಿಯಮ್ ಮತ್ತು ವೆಂಟ್ರಿಕಲ್ಸ್ ಮಧ್ಯ ಫೈಬರಸ್ ಟಿಶ್ಯೂ ಇದೆ, ಏಟ್ರಿಯೋ ವೆಂಟ್ರಿಕುಲರ್ ವ್ಯಾಲ್ವ್ ಅಂತ ಇದೆ. ಸೊ ದಿಸ್ ಒನ್ ನೆನ್ಪಿಟ್ಕೊಳ್ಳಿ, ಇದು ವ್ಯಾಲ್ವ್ ಅಂತ ಇಲ್ಲ, ಏನಿದೆ? ಇಟ್ ಈಸ್ ಸೆಪ್ಟಾ. ಓಕೆ, ಸೊ ಸೆಂಟೆನ್ಸಲ್ಲಿ ಸೆಪ್ಟಾ ಅಂತ ಇದೆ ಬುಕ್ಕಲ್ಲಿ. ಸೊ ಹಾಗಾಗಿ ದಿಸ್ ಈಸ್ ದ ರಾಂಗ್ ಆಪ್ಷನ್. ವೈ? ಬಿಕಾಸ್ ಇದಿಷ್ಟಕ್ಕೆ ನಾವು ರಾಂಗ್ ಅಂತೀವ ಅಂತಂದರೆ ಬಿಕಾಸ್ ಆಲ್ ದೀಸ್ ಆಪ್ಷನ್ಸ್ ಆರ್ ರೈಟ್, ಎಕ್ಸಾಕ್ಟ್ಲಿ ಬುಕ್ಕಲ್ಲಿ ಕೊಟ್ಟಿರೋ ಹಾಗೆ ಇದೆ, ಇದು ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ದಟ್ಸ್ ವೈ ಇಟ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಆ್ಯಂಡ್ ಈ ಸೆಪ್ಟಾಗಳಿಗೆ ಓಪನಿಂಗ್ಸ್ ಇರುತ್ತೆ ವ್ಯಾಲ್ವ್ ಅಂತ ಹೇಳಿ. ಸೊ ಹಾಗಾಗಿ ದಿಸ್ ಈಸ್ ನಾಟ್ ವ್ಯಾಲ್ವ್, ದಿಸ್ ಈಸ್ ಸೆಪ್ಟಾ. ನೆಕ್ಸ್ಟ್, ದ ಪೆಪ್ಟೈಡ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಫ್ರಮ್ ಜಕ್ಸ್ಟಾಗ್ಲೊಮ್ಯುಲಾರ್ ಸೆಲ್ಸ್ ಈಸ್. ಸೊ ಈ ಕ್ವೆಶನ್ ನಿಮಗೆ ಬಂದಿರುವಂಥದ್ದು ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಅಂದರೆ ಹಾರ್ಮೋನ್ಸ್ನ ಚಾಪ್ಟರ್ ಏನಿದೆ ಲಾಸ್ಟ್ ಒನ್.
ಇಟ್ ಈಸ್ ಚಾಪ್ಟರ್ ನಂಬರ್ 19 ಬಂದಿದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಎರಿಥ್ರೋಪೊಯೆಟಿನ್. ನೆಕ್ಸ್ಟ್, ದ ನ್ಯೂರೋಸೆಕ್ರೆಟರಿ ಸೆಲ್ಸ್ ಆಫ್ ಹೈಪೋಥಾಲಮಸ್ ದಟ್ ಸೀಕ್ರೆಟ್ ಹಾರ್ಮೋನ್ಸ್ ಆರ್ ಕಾಲ್ಡ್ ನ್ಯೂಕ್ಲಿಯೈ. ಅಗೇನ್ ಇದು ಕೂಡ ಚಾಪ್ಟರ್ ನಂಬರ್ 19 ಬಂದಿದೆ. ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋದಾದರೆ, ಸೊ ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆ್ಯಂಡ್ ಪೆಟಲ್ಸನ್ನು ನಾವು ಏನಂತ ಕರಿತೀವಿ? ಏಸ್ಟಿವೇಷನ್ ಅಂತ ಕರಿತೀವಿ. ಫ್ರಾಗ್ಸ್ ಹ್ಯಾವ್ ಎಬಿಲಿಟಿ ಟು ಅಡಾಪ್ಟ್ ಫಾರ್ ಎಕ್ಸ್ಟ್ರೀಮ್ ಹೀಟ್. ಸೊ ಎಕ್ಸ್ಟ್ರೀಮ್ ಹೀಟಲ್ಲಿ ಅವುಗಳು ರೆಸ್ಟಿಂಗ್ ಮೋಡಿಗೆ ಹೋಗೋದು, ಸೊ ಬಚ್ಚಿಟ್ಕೊಳ್ಳೋದನ್ನು ನಾವೇನಂತ ಕರಿತೀವಿ? ಏಸ್ಟಿವೇಷನ್ ಅಂತ ಕರಿತೀವಿ. ನೋಡಿ, ಅದಕ್ಕೆ ಅವರು 2 ಏಸ್ಟಿವೇಷನನ್ನು ಕೊಟ್ಟಿದ್ದಾರೆ. ಸ್ಪೆಲ್ಲಿಂಗ್ ಎವ್ರಿಥಿಂಗ್ ಸೇಮ್ ಇದೆ, ಬಟ್ ಆನ್ಸರ್ಸ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಹೌದಾ? ಸೊ ದಟ್ಸ್ ವೈ ಅವರು 2 ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಹಿಯರ್ ಆಲ್ಸೋ. ಇದಕ್ಕೂ ಎಸ್ಟಿವೇಷನ್ನೇ, ಇದಕ್ಕೂ ಎಸ್ಟಿವೇಷನ್ನೇ. ಚಳಿಗಾಲದಲ್ಲಿ ವಿಂಟರಲ್ಲಿ ಆಗಿತ್ತು ಕೋಲ್ಡ್ ಅಂತ ಕೊಟ್ಟಿದ್ರೆ ನಾವು ಹೈಬರ್ನೇಷನ್ ಬರಿತಿದ್ವಿ. ಸೊ ಕ್ವೆಶನ್ ಹೇಳ್ಬಿಡ್ತೀನಿ ನೋಡಿ. ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಅಂತಂದರೆ ಇದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ರಾಗ್ಸ್ದು ಅಂತಂದರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್, ಚಾಪ್ಟರ್ 7. ಸೈಡ್ಸ್ ಆಫ್ ಸಮ್ ವರ್ಟಿಬ್ರೇಟ್ಸಲ್ಲಿ ಡಿಪ್ಲೋಟಿನ್ ಸ್ಟೇಜಲ್ಲೇ ಇರುತ್ತೆ. ಸೊ ದಟ್ ಈಸ್ ಇದು ಡಿಪ್ಲೋಟಿನ್ ಸ್ಟೇಜ್. ಇಟ್ ಮೀನ್ಸ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್, ಚಾಪ್ಟರ್ ನಂಬರ್ 10 ಬಂದಿದೆ. ಎಬಿಲಿಟಿ ಆಫ್ ಪ್ಲಾಂಟ್ಸ್ to show different pathways in response to environment and phases of life to different kinds of structures is termed as plasticity. ನೋಡಿ, ಈ ಕ್ವೆಶನ್ ಬಂದಿರೋದು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರಿಂದ, ದಟ್ ಈಸ್ ಯೂನಿಟ್ 13. ನೆಕ್ಸ್ಟ್, ಪೀನಿಯಲ್ ಗ್ಲ್ಯಾಂಡ್ ಸೀಕ್ರೆಟ್ ಮಾಡುವಂಥದ್ದು ಮೆಲಾಟೋನಿನ್. ಅಗೇನ್ ಇದು ಚಾಪ್ಟರ್ ನಂಬರ್ 19 ನೋಡಿ. ಬರೀ ಹಾರ್ಮೋನ್ಸ್ ಮೇಲೇ ನಿಮಗೆ ಎಷ್ಟು 3 MCQಗಳು ಬಂದಿದೆ, ಅಂದರೆ 3 1 ಮಾರ್ಕ್ನ ಕ್ವೆಶನ್ಸ್ಗಳು ಬಂದಿದೆ. ಸೊ ದಟ್ಸ್ ವೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಸೊ ಪಾರ್ಟ್ ಬಿ, ಸಿ ಆ್ಯಂಡ್ ದೆನ್ ಪಾರ್ಟ್ ಡಿ ಅನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ. ಸೊ ಫಾರ್ ನಾವು ಜಸ್ಟ್ ನನಗೆ ಏನೇನು ಕ್ವೆಶನ್ಸ್ ಬಂದಿದೆ ಅಂತ ಮಾತ್ರ ಹೇಳ್ತಾ ಹೋಗ್ತೀನಿ, ಬಿಕಾಸ್ ಅದು ತುಂಬ ಟೈಮ್ ತೊಗೊಳುತ್ತೆ. ಈಗಾಗಲೇ ಟೈಮ್ ಆಗಿದೆ ವಿಡಿಯೋದು. ಸೊ ದಟ್ಸ್ ವೈ ನೋಡಿ, ನಿಮಗೆ ಪಾರ್ಟ್ ಬಿನಲ್ಲಿ ನಿಮಗೆ ಈ ಕ್ವೆಶನ್ ಬಂದಿರುವಂತಹದ್ದು ಚಾಪ್ಟರ್ ನಂಬರ್ 1 2 ಮಾರ್ಕ್ಸಲ್ಲಿ ಕ್ವೆಶನ್ ಬಂದಿದೆ. ಆ್ಯಂಡ್ ಸೆಕ್ಷುವಲ್ ಡೈಮಾರ್ಫಿಸಮ್ ಇನ್ ಫ್ರಾಗ್ ಅಂತ ಕೇಳಿದ್ದಾರೆ, ದಟ್ ಈಸ್ ಚಾಪ್ಟರ್ ನಂಬರ್ 7. ಆ್ಯಂಡ್ ರೈಬೋಸೋಮ್ಸ್ ನ ಬಗ್ಗೆ ಪ್ರೊಕ್ಯಾರಿಯೋಟ್ ಯೂಕ್ಯಾರಿಯೋಟಲ್ಲಿ ಕೇಳಿರುವಂಥದ್ದು ಚಾಪ್ಟರ್ ನಂಬರ್ 8. ಓಕೆ, ಆ್ಯಂಡ್ ದೆನ್ ಪ್ರೈಮರಿ ಮೆಟಬೊಲೈಟ್ ಮತ್ತು ಸೆಕೆಂಡರಿ ಮೆಟಬೊಲೈಟ್, ಇದು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ನಂಬರ್ 9. ಗ್ರೋತ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಇನ್ ಹೈಯರ್ ಪ್ಲಾಂಟ್ಸ್ ಓಪನ್ ಇರುತ್ತೆ, ಯಾಕೆ ಅಂತ ಕೇಳಿದ್ದಾರೆ. ಸೊ ಅಗೇನ್ ಇದು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಯೂನಿಟ್ 13 ಬಂದಿದೆ. ಲಂಗ್ಸ್ಗಳು ಸಿಚುವೇಟ್ ಆಗಿರುವಂಥದ್ದು ಥೊರಾಸಿಕ್ ಚೇಂಬರಲ್ಲಿ. ಸೊ ಲಂಗ್ಸ್ ಬಗ್ಗೆ ಅಂತಂದರೆ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ದಟ್ ಈಸ್ 14th ಚಾಪ್ಟರ್. ಡಿಸಾರ್ಡರ್ಸ್ ಆಫ್ ಟೆಟನಿ ಆ್ಯಂಡ್ ಡಿಸ್ಟ್ರೋಫಿ ಅಂತಂದರೆ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್, ಚಾಪ್ಟರ್ ನಂಬರ್ 17. ಪೆರಿಫೆರಲ್ ನರ್ವಸ್ ಸಿಸ್ಟಮ್, ದಟ್ ಈಸ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ 18. ಸೊ ಇದಕ್ಕೆಲ್ಲ ನಾನು ಹೇಳಬೇಕಿತ್ತು, ಬಟ್ ಇವಾಗ ತುಂಬ ಟೈಮ್ ಆಗ್ತಾಯಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿನೇ ಇದಕ್ಕೆ ಆನ್ಸರನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದೆಲ್ಲ ಕ್ವೆಶನ್ಸ್ಗೂ. ಸೊ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಅಂತಂದರೆ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಇಷ್ಟು ಲೇಟಾಗಿ ಹೇಳ್ತಾ ಇದ್ದೀನಿ ನಾನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಪಾರ್ಟ್ ಸಿನಲ್ಲಿ ನೋಡೋದಾದರೆ, ಸೊ ಇದು ನಿಮಗೆ ಆಸ್ಕೋಮೈಸಿಟಿಸ್ ಮತ್ತು ಬೆಸಿಡೋಮೈಸಿಟಿಸ್ ಅಂದರೆ ಫಂಗೈನ ಬಗ್ಗೆ ಕೇಳಿರುವಂಥ ಕ್ವೆಶನ್ ಆಗಿದೆ ಇದು. ಸೊ ಇದರಲ್ಲಿ ಸೊ ದಿಸ್ ಈಸ್ ಚಾಪ್ಟರ್ ನಂಬರ್ 2 ಕೇಳಿದ್ದಾರೆ. ಸಿಲೆಂಟ್ರೇಟ್ಸ್ನ ಬಗ್ಗೆ ಚಾಪ್ಟರ್ ನಂಬರ್ 4 ಎನಿಮಲ್ ಕಿಂಗ್ಡಮ್. ಆ್ಯಂಡ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಓವರಿ ಅಂತಂದರೆ ಹೈಪಿಗೈನಸ್, ಹೈಪೋಗೈನಸ್, ಪೆರಿಗೈನಸ್. ಸೊ ಅಗೇನ್ ಆನ್ಸರ್ಸನ್ನು ನಾನು ಹೇಳಬೇಕಂತ ಇದ್ದೀನಿ, ಬಟ್ ಟೈಮ್ ತುಂಬ ಆಗ್ತಾಯಿದೆ. ಸೊ ದಟ್ಸ್ ವೈ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ಇದಕ್ಕೆಲ್ಲ ಆನ್ಸರ್ಸನ್ನು. ಸೊ ಇದು ಚಾಪ್ಟರ್ ನಂಬರ್ 5. ರಿಟನ್ ನೋಟ್ ಆನ್ ವ್ಯಾಸ್ಕ್ಯುಲರ್ ಬಂಡಲ್ಸ್, ಚಾಪ್ಟರ್ ನಂಬರ್ 6. ಎನ್ಸೈಮ್ನ ಕುರಿತಾಗಿ ಚಾಪ್ಟರ್ ನಂಬರ್ ದಟ್ ಈಸ್ ಬಯೋಮಾಲಿಕ್ಯೂಲ್ಸ್, ಚಾಪ್ಟರ್ ನಂಬರ್ 9. ಆ್ಯಂಡ್ ಮಿಯಾಸಿಸ್ನ ಬಗ್ಗೆ ಕೇಳಿದ್ದಾರೆ, ಚಾಪ್ಟರ್ ನಂಬರ್ 10. ಆನ್ಸರನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆಕ್ಸಿಜನ್ ಕರ್ವ್ 14th ಚಾಪ್ಟರ್. ಆ್ಯಂಡ್ ಡೈಗ್ರಾಮ್ ಆಫ್ ಆಕ್ಸಾನ್ ಟರ್ಮಿನಲ್ ಅಂದರೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಚಾಪ್ಟರ್ ನಂಬರ್ 18. ಓಕೆ, ಸೊ ಇಷ್ಟು ಕ್ವೆಶನ್ಸ್ ಕೇಳಿದ್ದಾರೆ. ಆ್ಯಂಡ್ ದೆನ್ ಪಾರ್ಟ್ ಡಿನಲ್ಲಿ ನೋಡೋದಾದರೆ ವಾಟ್ ಈಸ್ ಹೆಟೆರೋಸ್ಪೋರಿ, ಜಿಮ್ನೋಸ್ಪರ್ಮ್ಸ್, ಎಂಜಿಯೋಸ್ಪರ್ಮ್ಸ್ ಬಗ್ಗೆ ಕೇಳಿದ್ದಾರೆ, ದಟ್ ಈಸ್ ಚಾಪ್ಟರ್ ನಂಬರ್ 3. ಆ್ಯಂಡ್ ಕಾರ್ಡೇಟ್ಸ್ ಮತ್ತು ನಾನ್ ಕಾರ್ಡೇಟ್ಸ್ನ ಡಿಫ್ರೆನ್ಸಸ್, ಚಾಪ್ಟರ್ ನಂಬರ್ 4. ಆ್ಯಂಡ್ ಡೈಗ್ರಾಮ್ ಆಫ್ ಕ್ಲೋರೋಪ್ಲಾಸ್ಟ್ ಸಿಲಿಯಾ ಅಂತಂದರೆ ದಿಸ್ ಈಸ್ ಸೆಲ್ ಚಾಪ್ಟರಿಂದ ಕೇಳಿರುವಂಥದ್ದು, ಚಾಪ್ಟರ್ ನಂಬರ್ 8. ಆ್ಯಂಡ್ 5 ಕಾಂಪ್ಲೆಕ್ಸಸ್ ನೋಡಿ, ETS ಕೇಳ್ತಾರೆ ಅಂತ ಹೇಳಿದ್ನಲ್ವ ನಾನು. ಸೊ ETS ಮೇಲೆ ಕ್ವೆಶನನ್ನು ಕೇಳಿದ್ದಾರೆ, ದಟ್ ಟು ಇನ್ 5 ಮಾರ್ಕ್ಸಲ್ಲಿ ಕೇಳಿಬಿಟ್ಟಿದ್ದಾರೆ ನೋಡಿ ETSನ ಮೇಲೆ. ಸೊ ಇದು ಯಾವುದ್ರಲ್ಲಿ ಬರುತ್ತೆ ನಮಗೆ ETS, ದಟ್ ಈಸ್ ಪ್ಲ್ಯಾಂಟ್ ಫಿಸಿಯಾಲಜಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ಆಬ್ಸಿಸಿಕ್ ಆ್ಯಸಿಡ್ ಈಥಲೀನ್ ಅಂತಂದರೆ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ 13th ಚಾಪ್ಟರ್. ಡೈಗ್ರಾಮ್ ಆಫ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಿಡ್ನಿ ಅಂತಂದರೆ ನಥಿಂಗ್ ಬಟ್ ನೆಫ್ರಾನ್ನ ಡೈಗ್ರಾಮನ್ನು ಅವರು ಕೇಳಿದ್ದಾರೆ, ದಟ್ ಈಸ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಎಲಿಮಿನೇಷನ್ 16th ಚಾಪ್ಟರ್. ಎ ಬ್ಯಾಂಡ್ ಮತ್ತು ಐ ಬ್ಯಾಂಡ್ ಆ್ಯಂಡ್ ಜಾಯಿಂಟ್ಸ್ನ ಬಗ್ಗೆ ಕೇಳಿದ್ದಾರೆ, ಅಂದರೆ ದಿಸ್ ಈಸ್ ಅಗೇನ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್, ಚಾಪ್ಟರ್ ನಂಬರ್ 17 ನಿಮಗೆ 5 ಮಾರ್ಕ್ಸ್ನದು ಈ ಎಲ್ಲ ಚಾಪ್ಟರ್ಸಿಂದ ಪಾರ್ಟ್ 1 ಸೆಕ್ಷನ್ 1 ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಇದೆ,
ದಟ್ ಈಸ್ 3 ಲೇಯರ್ಸ್ ಆಫ್ ಅಡ್ರಿನಲ್ ಕಾರ್ಟೆಕ್ಸ್ ಆ್ಯಂಡ್ ಕಾರ್ಟಿಕಾಯ್ಡ್ಸ್ ಸಿಕ್ರೀಟೆಡ್ ಬೈ ದೆಮ್ ಆ್ಯಂಡ್ ಹಾರ್ಮೋನ್ಸ್ನ ಬಗ್ಗೆ ಕೇಳಿದ್ದಾರೆ. ಸೊ ದಿಸ್ ಈಸ್ ಫ್ರಮ್ ದ 19th ಚಾಪ್ಟರ್. ನೋಡಿ 5 ಮಾರ್ಕ್ಸಲ್ಲಿ ನಿಮಗೆ ಈ ಎಲ್ಲ ಚಾಪ್ಟರ್ಸ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ, ಔಟ್ ಆಫ್ ವಿಚ್ ನೀವು 4 ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಸೆಕ್ಷನ್ 2 ನೋಡೋದಾದರೆ ನೋಡಿ 3 ಕ್ವೆಶನ್ಸನ್ನು ಕೇಳಿದ್ದಾರೆ. ಮೊದಲನೇ ಕ್ವಶನ್ ಕೇಳಿರುವಂಥದ್ದವರು ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರಿಂದ, ದಟ್ ಈಸ್ 8th ಚಾಪ್ಟರ್. ಆ್ಯಂಡ್ ದೆನ್ ಇದಕ್ಕೂ ಆನ್ಸರ್ಸಿನ್ನು ಏನು ಬರೀಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫಾರ್ ಶ್ಯೂರ್. ಆ್ಯಂಡ್ C4 ಮತ್ತು C3 ಪ್ಲಾಂಟ್ಸ್ ಬಗ್ಗೆ ಅಂತಂದರೆ ದಿಸ್ ಈಸ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಚಾಪ್ಟರಲ್ಲಿ, ದಟ್ ಈಸ್ ಚಾಪ್ಟರ್ ನಂಬರ್ 11. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಇವೆಂಟ್ಸ್ ಇನ್ ಹಾರ್ಟ್, ಕಾರ್ಡಿಯಾಕ್ ಸೈಕಲ್ನ ಬಗ್ಗೆ ಕೇಳಿದ್ದಾರೆ. ಸೊ ಕಾರ್ಡಿಯಾಕ್ ಸೈಕಲ್ನದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಡಬಲ್ ಸರ್ಕ್ಯುಲೇಷನ್ ರಿಲೇಟೆಡ್ ಇದೆ ಅದು ವಿಡಿಯೋ ಕಾನ್ಸೆಪ್ಟ್ ಇವ್ರು ಕೇಳಿರೋದು. ಸೊ ಹಾಗಾಗಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ನೀವು ಸರ್ಚ್ ಮಾಡಿದ್ರೆ ನಿಮಗೆ ಎಷ್ಟೊಂದು ವಿಡಿಯೋಸ್ ಸಿಗುತ್ತೆ, ಈಗಾಗಲೇ ನೀವು ನೋಡಿಕೊಂಡು ತಿಳ್ಕೊಳ್ಬಹುದು. ಸೊ ನಾವು ಈ ಕ್ವೆಶನ್ನ ಕೇಳಿರುವಂಥದ್ದವರು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ಇಷ್ಟು ನಿಮಗೆ ಏನಿತ್ತು ಅಂದರೆ, ಸೊ ದಿಸ್ ವಾಸ್ ದ ಮಾಡೆಲ್ ಕ್ವೆಶನ್ ಪೇಪರ್ ಅವರು ಕೊಟ್ಟಿರುವಂಥದ್ದು. ನಾವು ಈಗಾಗಲೇ ನಾನು ನಿಮಗೆ ಟಿಲ್ 1 ಮಾರ್ಕ್ನ ಕ್ವೆಶನ್ಸ್ ನಾನು ಆಗಲೇ ಸಾಲ್ವ್ ಮಾಡಿದ್ದೀನಿ. ರಿಮೈನಿಂಗ್ ಐಲ್ ಬಿ ಸಾಲ್ವಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹೋಪ್ ಇಟ್ ಹೆಲ್ಪ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಸ್ಟೇ ಕನೆಕ್ಟ್.